ಕನ್ನಡದ ಮೊಟ್ಟ ಮೊದಲ ಹಾಲಿವುಡ್ ಶೈಲಿಯ ಸಿನಿಮಾ ಅಂತ ಹೇಳ್ಬೋದು. ಟೆರರಿಸ್ಟ್ಗಳಿಗೆ ಅನುಮಾನನೂ ಬರಬಾರ್ದು, ಅಜಯ್ ಕುಮಾರು ಈ ಕಡೆ ಬರಬೇಕು, ಈ ರೀತಿ ಆದಂಥ ಒಂದು ಐಡಿಯಾ ಬೇಕು. ವಿಷ್ಣುವರ್ಧನ್ ಅವ್ರನ್ನ ಹಿಂದಕ್ಕೆ ಕರ್ಕೊಂಡು ಇನ್ನೊಬ್ಬನ ನಿಲ್ಲಿಸೋದು, ಅದು ಅದ್ಭುತವಾಗಿ ಮೂಡಿ ಬರುತ್ತೆ ಆ ಶಾರ್ಟು. KGF ಇಡೀ ಎಲ್ಲ ರಾಜ್ಯಗಳಲ್ಲೂ ಸದ್ದು ಮಾಡುತ್ತೆ, ಬೇರೆ ದೇಶಗಳಲ್ಲೂ ಸದ್ದು ಮಾಡುತ್ತೆ. ಆ ರೀತಿ ನಿಷ್ಕರ್ಷ ಸಿನಿಮಾ ಕೂಡ ಬೇರೆ ರಾಜ್ಯಗಳಲ್ಲೂ ಬೇರೆ ದೇಶಗಳಲ್ಲೂ ಸದ್ದು ಮಾಡೋದು. ವಿಷ್ಣುವರ್ಧನ್ ಅವ್ರಿಗೂ ಡಿಫ್ರೆಂಟ್ ರೋಲು, ಅನಂತ್ ನಾಗ್ ಅವ್ರಿಗೂ ಡಿಫ್ರೆಂಟ್ ರೋಲು, ಮತ್ತು ಕನ್ನಡ ಸಿನಿಮಾ ರಂಗಕ್ಕೆ ಅದೊಂದು ಡಿಫ್ರೆಂಟ್ ಸಿನಿಮಾ. ಸುನೀಲ್ ಕುಮಾರ್ ದೇಸಾಯಿ ಅವರ ಮಣಿಪಾಲ್ ಸೆಂಟ್ರ್ ಬಿಲ್ಡಿಂಗ್ ಮೇಲೆ ಪಾರಿವಾಳಗಳು ಕೂತಿರುತ್ತೆ, ಹಾರಾಡ್ತಾ ಇರುತ್ತೆ. ಅದನ್ನು ನೋಡಿ ಅವ್ರ ತಲೆಗೆ ಒಂದು ಐಡಿಯಾ ಬರುತ್ತೆ. ವಿಷ್ಣುವರ್ಧನ್ ಅವ್ರದ್ದು ಒಂದು ಹಾಡು ಇಲ್ಲದೆ ಇರೋದು ಮತ್ತು ಹೀರೋಯಿನ್ ಇಲ್ಲದೆ ಇರೋದು, ಅದೇ ಫಸ್ಟ್ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು 50 ನಿಮಿಷ ಆದಮೇಲೆ ಎಂಟ್ರಿ ಕೊಡೋದು. ವಿಷ್ಣುದಾದಂಗೆ ಹೀರೋಯಿನ್ ಇಲ್ವಂತೆ, ಹಾಡಿಲ್ವಂತೆ, ಹೇಗಪ್ಪ ಚೆನ್ನಾಗಿರುತ್ತಾ ಇದು. ನಿಷ್ಕರ್ಷ ಸಿನಿಮಾ 90% ಚಿತ್ರೀಕರಣವಾಗಿದ್ದು ಬೆಂಗಳೂರಿನ MG ರೋಡ್ನಲ್ಲಿರುವಂತಹ ಮಣಿಪಾಲ್ ಸೆಂಟರ್ನಲ್ಲಿ. ನಿಷ್ಕರ್ಷ ಸಿನಿಮಾದಲ್ಲಿ ಅನಂತ್ ನಾಗ್ ಅವರಿಗೆ ಕಂಪ್ಲೀಟ್ ಡಿಫ್ರೆಂಟ್ ರೋಲನ್ನು ಕೊಡ್ತಾರೆ ಸುನೀಲ್ ಕುಮಾರ್ ದೇಸಾಯಿ ಅವರು. ಸ್ನೇಹಿತರೆ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿನಯದ ನಿಷ್ಕರ್ಷ ಸಿನಿಮಾ 1993 ರಿಲೀಸ್ ಆಗುತ್ತೆ. ಅದು ನಮ್ಮ ಕನ್ನಡದ ಮೊಟ್ಟ ಮೊದಲ ಹಾಲಿವುಡ್ ಶೈಲಿಯ ಸಿನಿಮಾ ಅಂತ ಹೇಳ್ಬೋದು. ಆ ಸಿನಿಮಾವನ್ನು ನೋಡ್ತಾ ಇದ್ದರೆ ನಾವು ಇಂಗ್ಲೀಷ್ ಮೂವಿಯನ್ನೇ ನೋಡ್ತಾ ಇದ್ದೀವಿ ಅಂತಲೇ ಫೀಲ್ ಆಗುತ್ತೆ. ನಾವು ಇಂಗ್ಲೀಷ್ ಸಿನಿಮಾವನ್ನು ನೋಡ್ತಾ ಇದ್ದೀವಿ ಅಂತಲೇ ಎಷ್ಟೋ ಜನ ಅವಾಗ ಹೇಳೋರು. ಆ ಮಟ್ಟಿಗೆ ಆ ಫಿಲಮ್ ಕತೆ, ಚಿತ್ರಕಥೆ, ಮ್ಯೂಸಿಕ್ಗೆ ಫಿದಾ ಆಗಿಬಿಟ್ಟಿದ್ರು. ಮತ್ತು ವಿಷ್ಣುವರ್ಧನ್ ಅವರ ಆ್ಯಕ್ಟಿಂಗು, ಅದ್ಭುತವಾದ ಅಭಿನಯ. ಅನಂತ್ ನಾಗ್ ಅವರಿಗೆ ಎಷ್ಟೋ ವರ್ಷಗಳ ನಂತರ ಒಳ್ಳೆ ಪಾತ್ರ ಸಿಗುತ್ತೆ ಆ ಸಿನಿಮಾದಲ್ಲಿ, ಕಮಿಷನರ್ ಪಾತ್ರ. ಅನಂತ್ ನಾಗ್ ಅವರು ಕಾಮಿಡಿ ಆ್ಯಕ್ಟಿಂಗಿಗೆ ಸೂಟ್ ಆಗ್ತಾರೆ ಅಂತ ಹೇಳ್ತಾಯಿದ್ರು. ಆದರೆ ನಿಷ್ಕರ್ಷ ಸಿನಿಮಾದಲ್ಲಿ ಅನಂತ್ ನಾಗ್ ಅವರಿಗೆ ಕಂಪ್ಲೀಟ್ ಡಿಫ್ರೆಂಟ್ ರೋಲನ್ನು ಕೊಡ್ತಾರೆ ಸುನೀಲ್ ಕುಮಾರ್ ದೇಸಾಯಿ ಅವರು. ನಿಷ್ಕರ್ಷ ಸಿನಿಮಾ ಆರಂಭ ಆಗೋದಕ್ಕೆ ಮುಂಚೆ ಹಲವು ವಿಸ್ಮಯಕಾರಿ ಘಟನೆಗಳು ನಡೆಯುತ್ತೆ. ಆ ಸಿನಿಮಾದ ನಿರ್ದೇಶಕರು ಸುನೀಲ್ ಕುಮಾರ್ ದೇಸಾಯಿ ಅವರು ಅತ್ಯುತ್ತಮ ನಿರ್ದೇಶಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅವರ ಮೊದಲನೇ ಸಿನಿಮಾ ತರ್ಕ ಆಗ್ಬೋದು, ಉತ್ಕರ್ಷ, ಸಂಘರ್ಷ, ಈ ರೀತಿ ಎಲ್ಲವೂ ಕೂಡ ಥ್ರಿಲ್ಲಿಂಗ್ ಸಿನಿಮಾಗಳೇ ಅವ್ರದ್ದು. ಅದೇ ರೀತಿ 93ರಲ್ಲಿ ಸುನೀಲ್ ಕುಮಾರ್ ದೇಸಾಯಿ ಅವರು ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ಸಂಘರ್ಷ ಅನ್ನೋ ಸಿನಿಮಾವನ್ನು ಮಾಡ್ತಾರೆ. ವಿಷ್ಣುವರ್ಧನ್ ಈ ಸಿನಿಮಾದ ನಾಯಕರಾಗಿದ್ದಾರೆ. ನನ್ನ ಡೈರೆಕ್ಷನು, ಇದು ಥ್ರಿಲ್ಲರ್ ಮೂವಿ, ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ಇತ್ತು. ಆದರೆ ಸಂಘರ್ಷ ಸಿನಿಮಾ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಪ್ರದರ್ಶನ ಆಗೋದಿಲ್ಲ. ಆ ಸಿನಿಮಾ ಆ್ಯಾವ್ರೇಜ್ ಆಗುತ್ತೆ. ಅಲ್ಲಿ ಸುನೀಲ್ ಕುಮಾರ್ ದೇಸಾಯಿ ಅವರಿಗೆ ಬೇಸರ ಆಗ್ಬಿಡುತ್ತೆ. ನಾನು ವಿಷ್ಣುವರ್ಧನ್ ಅವ್ರನ್ನ ಹೀರೋ ಆಗಿ ಮಾಡಿದೆ, ಆದರೂ ಈ ಸಿನಿಮಾದಲ್ಲಿ ಗೆಲ್ಲಕ್ಕಾಗಲಿಲ್ವಲ್ಲ. ಅವರ ನಾಯಕತ್ವದಲ್ಲೇ ಮತ್ತೊಂದು ಒಳ್ಳೆ ಸಿನಿಮಾವನ್ನು ಮಾಡಿ ಭರ್ಜರಿ ಜಯಬೇರಿಯನ್ನು ಬಾರಿಸಬೇಕು, ಒಳ್ಳೆ ಸಿನಿಮಾವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ನಿಷ್ಕರ್ಷ ಸಿನಿಮಾವನ್ನು ಆಯ್ಕೆ ಮಾಡ್ಕೋತಾರೆ. ನಿಷ್ಕರ್ಷ ಸಿನಿಮಾ ಎಲ್ಲ ರಂಗನಾಥ್ ಅವರ ಆ 9 ಗಂಟೆಗಳು ಅನ್ನೋ ಒಂದು ಕಾದಂಬರಿಯ ಆಧಾರಿತ ಸಿನಿಮಾ ಅದು. ಮತ್ತು ಇಂಗ್ಲೀಷ್ನ ಡೈ ಹಾರ್ಡ್ ಅನ್ನೋ ಸಿನಿಮಾದ ಇನ್ಸ್ಪಿರೇಷನ್ ಮೇಲೆ ಅವರು ಅದ್ಭುತವಾದ ಚಿತ್ರಕಥೆಯನ್ನು ಮಾಡ್ತಾರೆ ಸುನೀಲ್ ಕುಮಾರ್ ದೇಸಾಯಿ ಅವರು. ಅದಕ್ಕೆ ವಿಷ್ಣುವರ್ಧನ್ ಅವರೇ ನಾಯಕರಾಗಬೇಕು, ಯಾಕಂದರೆ ಅವರ ಸಿನಿಮಾ ಒಂದು ಸೋತೋಗಿದೆ ಸಂಘರ್ಷ. ಈ ಸಿನಿಮಾದಲ್ಲಿ ನಾನು ಗೆಲ್ಲೇಬೇಕು ಅಂತೇಳಿ ಅವರನ್ನೇ ನಾಯಕರಾಗಿ ಆಯ್ಕೆ ಮಾಡ್ಕೋತಾರೆ. ನಿಮಗೆ ದುಡ್ಡು ಹಾಕೋರು ಯಾರು ಅಂತ ಯೋಚನೆ ಮಾಡ್ತಾರೋ ಹೊತ್ತಲ್ಲಿ ಅವರಿಗೆ BC ಪಾಟೀಲ್ ಅವರು ಕಾಣ್ತಾರೆ. BC ಪಾಟೀಲ್ ಆಗ ಪೊಲೀಸ್ ಅಧಿಕಾರಿಯಾಗಿದ್ದಂಥವರು. ಇವರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಇಬ್ಬರು ಭೇಟಿಯಾಗಿರ್ತಾರೆ. ಸುನೀಲ್ ಕುಮಾರ್ ದೇಸಾಯಿ ಅವರು ಹೋಗಿ BC ಪಾಟೀಲ್ ಅವ್ರ ಹತ್ರ ಈ ವಿಚಾರ ಹೇಳ್ತಾರೆ. ಒಂದು ಒಳ್ಳೆ ಸ್ಟೋರಿ ಇದೆ, ವಿಷ್ಣುವರ್ಧನ್ ಅವರೇ ಆ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ವಿಷ್ಣುವರ್ಧನ್ ಅವರು ಅದರಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರ, ನೀವು ಈ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿಬಿಡಿ ಅಂತ ಹೇಳ್ತಾರೆ. ಆಗ BC ಪಾಟೀಲ್ ಅವರು ಶಾಕು, ಅಲ್ಲಪ್ಪ ನಾನು ಪೊಲೀಸ್ ಅಧಿಕಾರಿ ಆಗಿದ್ದೀನಿ, ಆ ಸಿನಿಮಾದಲ್ಲಿ ವಿಲನ್ನು ನನಗೆ ಅಡ್ಜಸ್ಟ್ ಆಗುತ್ತಾ, ನನಗೆ ಆ್ಯಕ್ಟಿಂಗ್ ಬರುತ್ತೆ. ಇಲ್ಲ, ನೀವು ಮಾಡ್ತೀರಾ, ನೀವು ನನ್ನ ಸಿನಿಮಾದ ಕತೆಗೆ ನೀವೇ ಸ್ಯೂಟೇಬಲ್ಲು ವಿಲನ್ ಪಾತ್ರಕ್ಕೆ, ಏನೂ ಯೋಚನೆ ಮಾಡಿಬಿಡಿ, ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿ, ಆ ಸಿನಿಮಾದಲ್ಲಿ ನೀವು ಒಂದು ಆ್ಯಕ್ಟಿಂಗ್ ಮಾಡಿ ಅಂತೇಳಿ ಅವರಿಗೆ ಪ್ರೇರೇಪಿಸ್ತಾರೆ. ಆಗ BC ಪಾಟೀಲ್ ಅವರು ಒಪ್ಕೋತಾರೆ. ಆ ಸಿನಿಮಾದಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಅಲ್ಲಿಂದ ಸಿನಿಮಾ ಕೆಲಸಗಳು ಶುರುವಾಗುತ್ತೆ. ನಿಷ್ಕರ್ಷ ಸಿನಿಮಾ 90% ಚಿತ್ರೀಕರಣವಾಗಿದ್ದು ಬೆಂಗಳೂರಿನ MG ರೋಡ್ನಲ್ಲಿರುವಂತಹ ಮಣಿಪಾಲ್ ಸೆಂಟರ್ನಲ್ಲಿ. ಆ ಬಿಲ್ಡಿಂಗ್ನಲ್ಲೇ 90 ಭಾಗ ಶೂಟಿಂಗ್ ಆಗುತ್ತೆ. ಇನ್ನು ಉಳಿದ 10 ಭಾಗ ಸ್ವಲ್ಪ ಆ ಕಡೆ ಈ ಕಡೆ ಶೂಟಿಂಗ್ ತೆಗೆದಿದ್ದಾರೆ ಹೊರತು ಆ ಸಿನಿಮಾ ಪೂರ್ತಿ ಮಣಿಪಾಲ್ ಸೆಂಟರ್ನಲ್ಲೇ ಮೇಲ್ಗಡೆ ಮಹಡಿನಲ್ಲಿ ಆ ಸಿನಿಮಾದ ಶೂಟಿಂಗ್ ನಡೆಯುತ್ತೆ. ಆ ಸಿನಿಮಾ ಶುರು ಆದಾಗಲೇ ಹಲವು ಚರ್ಚೆಗಳು. ವಿಷ್ಣು ಅಭಿಮಾನಿಗಳಿಗೆ ಇದರಲ್ಲಿ ಒಂದು ಹಾಡು ಇಲ್ವಂತೆ, ವಿಷ್ಣುದಾದಂಗೆ ಹೀರೋಯಿನ್ ಇಲ್ವಂತೆ, ಹಾಡಿಲ್ವಂತೆ, ಹೇಗಪ್ಪ ಚೆನ್ನಾಗಿರುತ್ತಾ ಇದು, ಹಾಡೇ ಇರಲ್ಲ ವಿಷ್ಣುದಾದ ಅವ್ರ ಸಿನಿಮಾದಲ್ಲಿ ಅಂತೆಲ್ಲ ಚರ್ಚೆ. ಮತ್ತು BC ಪಾಟೀಲ್ ಅವ್ರಿಗೂ ಅದು ಆತಂಕ ಆಗಿರುತ್ತೆ. ಅಲ್ಲ, ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ನಾವು ಹೀರೋಯಿನ್ ಹಾಕ್ದೇನೆ, ಹಾಡನ್ನು ಹಿಡ್ದೇನೆ
ಹೇಗೆ ಮಾಡೋದು ದೇಸಾಯಿ ಅವರೇ ಅಂತ ಕೇಳಿದಾಗ ನೀವೇನು ಯೋಚನೆ ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ, ಅಭಿಮಾನಿಗಳಿಗೆ ಇಷ್ಟ ಆಗೇ ಆಗುತ್ತೆ ಅಂತ ದೇಸಾಯಿ ಅವರು ಹೇಳ್ತಾರೆ. ಮತ್ತು ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು 50 ನಿಮಿಷ ಆದಮೇಲೆ ಎಂಟ್ರಿ ಕೊಡೋದು, ಅದು ಕೂಡ ಪಾಟೀಲ್ ಅವರ ಆತಂಕಕ್ಕೆ ಕಾರಣವಾಗುತ್ತೆ. ಅಲ್ಲಪ್ಪ, ವಿಷ್ಣುವರ್ಧನ್ ಅವರನ್ನ ನಾವು ನಾಯಕರಾಗಿ ಮಾಡಿಬಿಟ್ಟು 50 ನಿಮಿಷ ಅವ್ರನ್ನ ತೋರಿಸ್ಲಿಲ್ಲ ಅಂದರೆ ಅಭಿಮಾನಿಗಳು ಸುಮ್ಮನೆ ಇರ್ತಾರಾ? ಖಂಡಿತ ಒಪ್ಪೋದಿಲ್ಲ. ಯಾಕೋ ಇದು ಬೇರೆ ಥರ ಚೇಂಜ್ ಮಾಡಿ ಅಂದಾಗ ದೇಸಾಯಿ ಅವರು ಒಪ್ಪೋದೇ ಇಲ್ಲ. ಇದು ವಿಷ್ಣುವರ್ಧನ್ ಅವರು 50 ನಿಮಿಷ ಆದಮೇಲೆ ಬಂದರೂ ಕೂಡ ಅದ್ಧೂರಿಯಾಗಿ ಎಂಟ್ರಿ ಕೊಡ್ತಾರೆ. ಇನ್ನು ಸೆಕೆಂಡ್ ಹಾಫಲ್ಲಿ ಪೂರ್ತಿ ಅವರೇ ಇರ್ತಾರೆ. ಏನು ಯೋಚನೆ ಮಾಡಬೇಡಿ, ಈ ಸಿನಿಮಾ ಅಭಿಮಾನಿಗಳಿಗೆ, ಕನ್ನಡ ಚಿತ್ರರಸಿಕರಿಗೆ ಇಷ್ಟ ಆಗೇ ಆಗುತ್ತೆ, ಮಾಡೋಣ ಅಂತ ಧೈರ್ಯ ತುಂಬ್ತಾರೆ. ಆ ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ. ವಿಷ್ಣುವರ್ಧನ್ ಅವ್ರದ್ದು ಒಂದು ಹಾಡು ಇಲ್ಲದೆ ಇರೋದು ಮತ್ತು ಹೀರೋಯಿನ್ ಇಲ್ಲದೆ ಇರೋದು, ಅದೇ ಫಸ್ಟ್ ಸಿನಿಮಾ. ವಿಷ್ಣುವರ್ಧನ್ ಅಂದರೆ ಹೀರೋಯಿನ್ ಇರಲೇಬೇಕು, ಡುಯೆಟ್ ಸಾಂಗ್ ಇರಬೇಕು, ಒಂದು ಹೀರೋಯಿಸಮ್ ಇರೋವಂಥ ಒಂದು ಹಾಡುಗಳು ಇರಲೇಬೇಕು. ಆ ರೀತಿ ಅವ್ರ ಸಿನಿಮಾಗಳು ಬಂದಿರ್ತವೆ. ಆದರೆ ಇದು ನಿಷ್ಕರ್ಷ ಟೋಟಲ್ ಡಿಫ್ರೆಂಟ್. ವಿಷ್ಣುವರ್ಧನ್ ಅವ್ರಿಗೂ ಡಿಫ್ರೆಂಟ್ ರೋಲು, ಅನಂತ್ ನಾಗ್ ಅವ್ರಿಗೂ ಡಿಫ್ರೆಂಟ್ ರೋಲು, ಮತ್ತು ಕನ್ನಡ ಸಿನಿಮಾ ರಂಗಕ್ಕೆ ಅದೊಂದು ಡಿಫ್ರೆಂಟ್ ಸಿನಿಮಾ. ಅಂತಹ ಸಿನಿಮಾ ಅಲ್ಲಿವರೆಗೂ ಬಂದಿರಲಿಲ್ಲ. ಈಗಲೂ ಅಂತಹ ಸಿನಿಮಾ ತೆಗೆಯೋದಕ್ಕಾಗಲ್ಲ. ಈಗ KGF ಎಲ್ಲ ಬಂದಿರ್ಬೋದು, ಆದರೆ ಈಗಿನ ಟೆಕ್ನಾಲಜಿನೇ ಯೂಸ್ ಮಾಡ್ಕೊಂಡು ಆ ಸಿನಿಮಾವನ್ನು ತೆಗೆದಿದ್ದಾರೆ. ಆದರೆ ನಿಷ್ಕರ್ಷ 1993 ಯಾವುದೇ ಟೆಕ್ನಾಲಜಿ ಇಲ್ಲ, ಸೀಮಿತ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅದ್ಧೂರಿ ಸಿನಿಮಾವನ್ನು ಕೊಡ್ತಾರೆ. ಅದು ಏನಾದರೂ ಆ ಟೈಮ್ನಲ್ಲಿ ಸ್ವಲ್ಪ ಇವರು ಕೇರ್ ತಗೊಂಡಿದ್ದಿದ್ರೆ, ಹೇಗೆ KGF ಇಡೀ ಎಲ್ಲ ರಾಜ್ಯಗಳಲ್ಲೂ ಸದ್ದು ಮಾಡ್ತು, ಬೇರೆ ದೇಶಗಳಲ್ಲಿ ಸದ್ದು ಮಾಡುತ್ತೆ, ಆ ರೀತಿ ನಿಷ್ಕರ್ಷ ಸಿನಿಮಾ ಕೂಡ ಬೇರೆ ರಾಜ್ಯಗಳಲ್ಲೂ ಬೇರೆ ದೇಶಗಳಲ್ಲೂ ಸದ್ದು ಮಾಡೋದು. ಅದನ್ನು ಅವಾಗ ಐಡಿಯಾ ಮಾಡಲಿಲ್ಲ ಇವರು. ಆದರೂ ಆ ಸಿನಿಮಾ ಇವತ್ತಲ್ಲ, ಇನ್ನೂ 50 ವರ್ಷ ಹೋದರೂ ಅದು ಆ ಸಿನಿಮಾದ ಕ್ವಾಲಿಟಿ ಏನು ಚೇಂಜ್ ಆಗೋದಿಲ್ಲ. ಆ ಸಿನಿಮಾವನ್ನು ಎಷ್ಟೇ ವರ್ಷ ಆದರೂ ಪದೇ ಪದೇ ಆ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡ್ಬೋದು. ಅಂತಹ ಒಂದು ಅದ್ಭುತವಾದ ಸಿನಿಮಾವನ್ನು ಸುನೀಲ್ ಕುಮಾರ್ ದೇಸಾಯಿ ಅವರು ಕೊಡ್ತಾರೆ. ಮತ್ತು ಆ ಸಿನಿಮಾ ಶೂಟಿಂಗ್ ಶುರು ಆದಮೇಲೆ ಶೂಟಿಂಗ್ ಸ್ಪಾಟಲ್ಲಿ ಕೆಲವು ಘಟನೆಗಳು ನಡೆಯುತ್ತೆ. ಆ ಸಿನಿಮಾದಲ್ಲಿ ಬರುತ್ತೆ ನೋಡಿ, ವಿಷ್ಣುವರ್ಧನ್ ಅವ್ರಿಗೆ ತಲೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೋಬೇಕು ಅಂತೇಳಿ BC ಪಾಟೀಲು ಮೇಲೆ ನಿಂತ್ಕೊಂಡು ಹೇಳ್ತಾರೆ ವಿಲನ್. ಆ ಸಿನಿಮಾದಲ್ಲಿ ಅಜಯ್ ಕುಮಾರ್ ಕೆಳಗಡೆ ಕೈನ ತಲೆ ಹತ್ರ ಇಟ್ಕೊಂಡು ನಿಂತ್ಕೋಬೇಕು, ನಮ್ಮ ಕಣ್ಣು ದೃಷ್ಟಿನಲ್ಲೇ ಇರಬೇಕು, ಆತ ಆ ಕಡೆ ಈ ಕಡೆ ಹೋಗಬಾರ್ದು, ಯಾಕಂದರೆ ಆತ ಇಂಟೆಲಿಜೆಂಟ್ ಆಫೀಸರು, ಆತ ಇದ್ದರೆ ನಾವು ಅವ್ರ ಕೈಲಿ ಸಿಗಾಕೊಬಿಡ್ತೀವಿ, ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಆ ವಿಲನ್ ತರ್ಕ. ಹೀಗಾಗಿ ಆತ ವಿಷ್ಣುವರ್ಧನ್ ಅವರಿಗೆ, ಅಂದರೆ ಆ ಸಿನಿಮಾದಲ್ಲಿ ಅಜಯ್ ಕುಮಾರ್ ಅವರಿಗೆ ನಿಂತ್ಕೋಬೇಕು, ಅಲ್ಲೇ ನನ್ನ ಕಣ್ಣು ಕಾಣಂಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ. ಈಗ ಅಲ್ಲಿಂದ ವಿಷ್ಣುವರ್ಧನ್ ಅವರು ತಪ್ಪಿಸ್ಕೊಂಡು ಬರಬೇಕು. ಆಪ್ರೇಷನ್ ಚೀಫ್ ಅವರು ಮುಂದುವರಿಸ್ಬೇಕು ಆಪ್ರೇಷನ್ನ. ಈಗ ಹೇಗೆ ಅವ್ರನ್ನ ಕರೆಸೋದು? ಇನ್ನು ಮೇಲ್ಗಡೆಯಿಂದ ಆತ ನೋಡ್ತಾ ಇದ್ದಾನೆ, ಹೇಗಾದರೂ ಮಾಡಿ ಅವ್ರನ್ನ ಈ ಕಡೆ ತರಬೇಕಲ್ಲ ಅಂದ್ಬಿಟ್ಟು ಯಾವ ರೀತಿ ಅವ್ರನ್ನ ಈ ಕಡೆ ಕರ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತಂತೆ. ಕೆಲವರು ಬಲೂನ್ನ ಮೇಲಕ್ಕೆ ಬಿಟ್ಬಿಡೋದು, ಆ ಬಲೂನ್ನು ಕಿಟಕಿ ಹತ್ರ ಹೋದಾಗ ತಪ್ಪಿಸ್ಕೊಂಡು ಹಿಂದೆಗೆ ಬರೋದು ಅಂತ ಒಂದು ಐಡಿಯಾ ಕೊಡ್ತಾರಂತೆ. ಅದು ಸುನೀಲ್ ಕುಮಾರ್ ದೇಸಾಯಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಮತ್ತೊಬ್ಬರು ಟಿಯರ್ ಗ್ಯಾಸ್ ಅಂದರೆ ಸ್ಮೋಕ್ ಬಾಂಬ್ ಹಾಕ್ಬೋಣ, ಆ ಹೊಗೆ ಎಲ್ಲ ಆವರಿಸ್ಕೊಂಡ್ಬಿಡುತ್ತೆ, ಅವಾಗ ಈ ಕಡೆ ಕರ್ಕೊಳ್ಳೋಣ ಅಂತ ಹೇಳ್ತಾರಂತೆ. ಅದು ಒಪ್ಪೋದಿಲ್ಲ, ಯಾಕಂದರೆ ಟೆರರಿಸ್ಟ್ಗಳು ಬುದ್ಧಿವಂತರು. ಆ ಬಿಲ್ಡಿಂಗ್ ಹತ್ರ ಸ್ಮೋಕ್ ಬಾಂಬ್ ಹಾಕ್ತೀವಿ ಅಂದರೆ ಅಥವಾ ಬಲೂನ್ ಬಿಟ್ಟರೆ ಗೊತ್ತಾಗ್ಬಿಡುತ್ತೆ ಈತ ಅಜಯ್ ಕುಮಾರನ್ನು ಸೈಡ್ಗೆ ಕರ್ಕೊಳ್ಳೋಕೆ ಈ ರೀತಿ ಮಾಡಿದ್ದಾರೆ ಅಂತ. ಟೆರರಿಸ್ಟ್ಗಳಿಗೆ ಅನುಮಾನನೂ ಬರಬಾರ್ದು, ಅಜಯ್ ಕುಮಾರು ಈ ಕಡೆ ಬರಬೇಕು, ಈ ರೀತಿ ಆದಂಥ ಒಂದು ಐಡಿಯಾ ಬೇಕು ಅಂದ್ಬಿಟ್ಟು 8 ದಿನ ಆ ಸೀನನ್ನು ಯಾವ ರೀತಿ ತೆಗೆಯೋದು ಅಂತೇಳಿ ಯೋಚನೆ ಮಾಡಿ 8 ದಿನ ಆದರೂ ಅದು ಫೈನಲ್ ಆಗಲ್ಲ. ಕಡೆಗೆ ಸುನೀಲ್ ಕುಮಾರ್ ದೇಸಾಯಿ ಅವರ ಮಣಿಪಾಲ್ ಸೆಂಟ್ರ್ ಬಿಲ್ಡಿಂಗ್ ಮೇಲೆ ಪಾರಿವಾಳಗಳು ಕೂತಿರುತ್ತೆ, ಹಾರಾಡ್ತಾ ಇರುತ್ತೆ. ಅದನ್ನು ನೋಡಿ ಅವ್ರ ತಲೆಗೆ ಒಂದು ಐಡಿಯಾ ಬರುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಪಾರಿವಾಳಗಳು ಹೆಚ್ಚಾಗಿ ಕೂತ್ಕೋತವೆ. ಪಾರಿವಾಳಗಳು ಒಟ್ಟಿಗೆ ಸುಮಾರು ಪಾರಿವಾಳಗಳ ಹಾರೋದ್ರೆ ಆ ಟೆರರಿಸ್ಟ್ಗಳಿಗೆ ಅನುಮಾನ ಬರಲ್ಲ. ಆ ಪಾರಿವಾಳಗಳ ಹಾರುವಾಗ ನಾವು ಈ ಕಡೆ ಎಳ್ಕೊಂಬೋಣ ಅಜಯ್ ಕುಮಾರ್ನ ಅಂತ ಅವ್ರ ತಲೆಗೆ ಐಡಿಯಾ ಬರುತ್ತೆ. ನಿಜವಾಗ್ಲೂ ಅದು ವಂಡರ್ಫುಲ್ ಐಡಿಯಾ ಅಂತ ಹೇಳ್ಬೋದು. ಒಬ್ಬ ನಿರ್ದೇಶಕನಿಗಿರಬೇಕಾದಂತಹ ಬುದ್ಧಿವಂತಿಕೆ ಅಂದರೆ ಅದೇನೆ. ಸುನೀಲ್ ಕುಮಾರ್ ದೇಸಾಯಿ ಅವರ ತಲೆಗೆ ಬಂದಂಥ ಐಡಿಯಾ ಆ ಸಿನಿಮಾದಲ್ಲಿ ಯೂಸ್ ಮಾಡ್ಕೋತಾರೆ ನೋಡಿ. ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ತಲೆ ಮೇಲೆ ಕೈ ಇಟ್ಕೊಂಡು ನಿಂತಿರ್ತಾರೆ ನೋಡಿ, ಪಾರಿವಾಳಗಳನ್ನ ಬಿಟ್ಬಿಟ್ಟು ಒಂದು 500ರಿಂದ 600 ಪಾರಿವಾಳ ತರಿಸ್ತಾರಂತೆ. ಪಾರಿವಾಳಗಳನ್ನ ಮೇಲೆ ಬಿಟ್ಬಿಡೋದು. ಆ ಪಾರಿವಾಳಗಳು ಮೇಲೆ ಹಾರಬೇಕಾದ್ರೆ ಅವಾಗ ಅವ್ರಿಗೆ ಗೊತ್ತಾಗಲ್ವಲ್ಲ, ಟೆರರಿಸ್ಟ್ಗಳಿಗೆ ಏನೂ ಕಾಣಲ್ಲ. ಆ ಟೈಮಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಹಿಂದಕ್ಕೆ ಕರ್ಕೊಂಡು ಇನ್ನೊಬ್ಬಂಗೆ ನಿಲ್ಲಿಸೋದು. ಅದು ಅದ್ಭುತವಾಗಿ ಮೂಡಿ ಬರುತ್ತೆ ಆ ಶಾಟು. ಆ ಸಿನಿಮಾದಲ್ಲಿ ಇವತ್ತಿಗೂ ಆ ಸಿನಿಮಾನೇ ಒಂದು ಅದ್ಭುತ. ಈ ಸೀನ್ ಕೂಡ ಬಹಳನೇ ಹೈಲೈಟ್ ಆಗಿದೆ ಅಂತ ಹೇಳ್ಬೋದು. ಈ ರೀತಿ ನಿಷ್ಕರ್ಷ ಸಿನಿಮಾ ಹಲವು ವಿಶಿಷ್ಟ ಘಟನೆಗಳಿಗೆ ಸಾಕ್ಷಿಯಾಗುತ್ತೆ. ಮತ್ತು ಆ ಸಿನಿಮಾದಲ್ಲಿ ದೊಡ್ಡ ತಾರಾಬಳಗನೇ ಇದೆ. ಅನಂತ್ ನಾಗು, ವಿಷ್ಣುವರ್ಧನ್, ಸುಮನ್ ನಗರ್ಕರು, ಅಂಜನಾ, BC ಪಾಟೀಲು, ಅವಿನಾಶು, ಈ ಥರ ಸಾಕಷ್ಟು ಜನ, ರಮೇಶ್ ಭಟ್ಟು, ಅಭಿನಯ, ದೊಡ್ಡ ತಾರಾಬಳಗನೇ ಇದೆ. ಅವ್ರನ್ನೆಲ್ಲ ಕಟ್ಕೊಂಡು ಒಂದೇ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಅದ್ಭುತವಾದ ಸಿನಿಮಾವನ್ನು ಸುನೀಲ್ ಕುಮಾರ್ ದೇಸಾಯಿ ಅವರು ಕೊಡ್ತಾರೆ. ಆಗ ಆ ಸಿನಿಮಾದ ಬಗ್ಗೆ ಏನು ಚರ್ಚೆ ಆಗ್ತಿತ್ತು ಅಂದರೆ, ಆ ಸಿನಿಮಾ ಹೇಗಿದೆಯಂತೆ ಅಂದರೆ, ಬೆಳಗ್ಗೆ ಬ್ಯಾಂಕ್ ದರೋಡೆ ಆಗ್ಬಿಡುತ್ತಂತೆ, ರಾತ್ರಿ ಒಳಗಡೆ ಆ ಬ್ಯಾಂಕ್ ದರೋಡೆ ಮಾಡಿರೋರನ್ನ ಹಿಡಿಯುವಂಥದ್ದು. ಈ ರೀತಿ ಬೆಳಗ್ಗೆನ ಸಾಯಂಕಾಲ ನಡೆಯೋದನ್ನೇ ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ಏನ್ಬಿಟ್ಟು ಮೌತ್ ಪಬ್ಲಿಸಿಟಿ. ಮೊದಲೇ ವಿಷ್ಣುವರ್ಧನ್ ಅವ್ರ ನಾಯಕ ಅಂದಮೇಲೆ ಮಾತಾಡೋಗಿಲ್ಲ, ಜೊತೆಗೆ ಸಿನಿಮಾ ಬೇರೆ ಅದ್ಭುತವಾಗಿ ಬಂದಿದೆ. ಇನ್ನು ಆ ಸಿನಿಮಾದ ಮ್ಯೂಸಿಕ್ಕು
ಎಕ್ಸ್ಟ್ರಾರ್ಡಿನರಿ. ನಮ್ಮ ಈಗಿನ ಕಾಲದ ಹುಡುಗರು ಆ ಸಿನಿಮಾ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡಿ ನೀವೇ ಫಿದಾಗ ಹೋಗ್ತೀರಾ ಆ ಸಿನಿಮಾ ಬಗ್ಗೆ, ಮತ್ತೆ ನೋಡ್ತೀರಾ ಆ ಸಿನಿಮಾ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟು ಥ್ರಿಲ್ಲಿಂಗ್ ಆಗಿದೆ. ಮತ್ತು ಆ ಸಿನಿಮಾದಲ್ಲಿ ದೊಡ್ಡ ಬಿಲ್ಡಿಂಗ್ ಮೇಲೆ ಹೆಲಿಕಾಪ್ಟರ್ ನಿಲ್ಲಿಸ್ತಾರೆ ನೋಡಿ, ಅದು ಆವಾಗ ಚರ್ಚೆ ಆಗಿದೆ. ಏನಪ್ಪ ಸುನೀಲ್ ಕುಮಾರ್ ದೇಸಾಯಿ ಅಂತ ದೊಡ್ಡ ಬಿಲ್ಡಿಂಗ್ ಮೇಲೆ ಹೆಲಿಕಾಪ್ಟರ್ ತಂದು ನಿಲ್ಲಿಸ್ಬಿಟ್ರಲ್ಲ. ಮತ್ತು ಆ ಸಿನಿಮಾ 93 ಡಿಸೆಂಬರಲ್ಲಿ ರಿಲೀಸ್ ಆಗೋದು. ಬೆಂಗಳೂರಿನಲ್ಲಿ ಮೈನ್ ಥಿಯೇಟ್ರು ಸಂತೋಷು, ಮೈಸೂರಿನಲ್ಲಿ ಸಂಗಮ್ ಒಲಂಪಿಯಾ ಚಿತ್ರಮಂದಿರಕ್ಕೆ ಬರುತ್ತೆ. ಯಾವ ರೀತಿ ಪ್ರದರ್ಶನ ಆಯಿತು ಅಂದರೆ ಮೊದಲನೇ ವಾರಕ್ಕಿಂತ 2ನೇ ವಾರದಲ್ಲಿ ಆ ಸಿನಿಮಾದ ಕಲೆಕ್ಷನ್ನು ಬೇರೆ ಲೆವೆಲ್ಗೆ ಹೊರಟೋಗ್ಬಿಡುತ್ತೆ. ಯಾಕಂದರೆ ಆ ಥರ ಅದ್ಭುತವಾಗಿ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತಲ್ಲ. ನಮ್ಮ ಸಿನಿಮಾ ಈ ರೀತಿ ಇದೆ ಕನ್ನಡ ಸಿನಿಮಾ ಅಂತ ಹೆಮ್ಮೆಯಿಂದ ಬರೀ ವಿಷ್ಣುವರ್ಧನ್ ಅಭಿಮಾನಿಗಳೇ ಅಲ್ಲ, ಎಲ್ಲ ಜನ ಆ ಸಿನಿಮಾವನ್ನು ಪದೇ ಪದೇ ವೀಕ್ಷಣೆ ಮಾಡಿ ಒಂದು ಅದ್ಭುತವಾದ ಸಿನಿಮಾಗೆ ಅದ್ಭುತ ಯಶಸ್ಸನ್ನು ತಂದುಕೊಡ್ತಾರೆ. ಆದರೆ ಆ ಸಿನಿಮಾ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ, ಆದರೆ ನನಗೆ ದುಡ್ಡು ಸಿಗಲಿಲ್ಲ ಅಂತ ಬಿ ಸಿ ಪಾಟೀಲ್ ಅವರು ಹೇಳ್ಕೊಂಡಿದ್ದಾರೆ. ನನಗೆ ಆವಾಗ ವಸ್ತು ಯಾವ ರೀತಿ ದುಡ್ಡು ಕಲೆಕ್ಷನ್ ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಡಿಸ್ಟ್ರಿಬ್ಯೂಟರ್ ದುಡ್ಡು ಮಾಡಿಕೊಂಡ್ರು, ನನಗೆ ಆ ಸಿನಿಮಾದಿಂದ ಅಷ್ಟು ದುಡ್ಡು ಬರಲಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ಆ ಸಿನಿಮಾ ಮಾತ್ರ ಆ ವರ್ಷದ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಂತ ಹೇಳ್ಬೋದು. ಮತ್ತು ಅದು ಡಿಸೆಂಬರ್ನಲ್ಲಿ ಆ ಸಿನಿಮಾ ರಿಲೀಸ್ ಆಗಿರುತ್ತೆ. ಬೆಂಗಳೂರಿನಲ್ಲಿ ಸಂತೋಷ್ ಥಿಯೇಟರ್ ರಿಲೀಸ್ ಆಗಿರುತ್ತೆ. ಫೆಬ್ರವರಿ ತಿಂಗಳಲ್ಲಿ ಒಡ ಹುಟ್ಟಿದವರು ಸಿನಿಮಾ ರಿಲೀಸ್ ಅಣ್ಣವ್ರದ್ದು. ಅದು ನರ್ತಕಿ ಚಿತ್ರಮಂದಿರಕ್ಕೆ ಬರುತ್ತೆ, ಅನೌನ್ಸ್ ಆಗುತ್ತೆ ನರ್ತಕಿ ಚಿತ್ರಮಂದಿರಕ್ಕೆ ಒಡ ಹುಟ್ಟಿದವರು ಅಂತ. ಆಗ ನರ್ತಕಿನಲ್ಲಿ ಒಡ ಹುಟ್ಟಿದವರು, ಸಂತೋಷಲ್ಲಿ ನಿಷ್ಕರ್ಷ, ಈ ರೀತಿ ಆದಾಗ ಫ್ಯಾನ್ಸ್ ಕ್ಲಾಶ್ ಆಗಿಬಿಡತ್ತೆ ಅಂತ ಸ್ವತಃ ಬೆಂಗಳೂರು ಕಮಿಷನರ್ ಅವರೇ ವಿಚಾರದಲ್ಲಿ ಎಂಟ್ರಿ ಆಗಿ ನಿಷ್ಕರ್ಷ ಸಿನಿಮಾವನ್ನು ಬೇರೆ ಕಡೆ ಶಿಫ್ಟ್ ಮಾಡೋಣ, ಹೇಗೂ 9 ವಾರ ಹೋಗಿದೆ, ಬೇರೆ ಕಡೆ ಶಿಫ್ಟ್ ಮಾಡೋಣ, ಸುನಿಲ್ ಗಲಾಟೆ ಆಗಿಬಿಡೋದು ಅಂತೇಳಿ ನಿಷ್ಕರ್ಷ ಸಿನಿಮಾವನ್ನು ತ್ರಿವೇಣಿ ಚಿತ್ರಮಂದಿರಕ್ಕೆ ಶಿಫ್ಟ್ ಮಾಡ್ತಾರೆ. ನರ್ತಕಿನಲ್ಲಿ ಒಡ ಹುಟ್ಟಿದವರು ಸಿನಿಮಾ ರಿಲೀಸ್ ಆಗುತ್ತೆ. ಈ ನಿಷ್ಕರ್ಷ ನಮ್ಮ ಕನ್ನಡ ಚಿತ್ರರಂಗದ ವಿಶಿಷ್ಟವಾದ ಸಿನಿಮಾ ಅಂತ ಇವತ್ತಿಗೂ ದಾಖಲಾಗಿದೆ. ಮತ್ತು 1993-94ನೇ ಸಾಲಿನ ರಾಜ್ಯ ಪ್ರಶಸ್ತಿಯಲ್ಲಿ 3 ವಿಭಾಗದಲ್ಲಿ ಆ ಸಿನಿಮಾಗೆ ಪ್ರಶಸ್ತಿ ಬರುತ್ತೆ. ಒಂದು ಅತ್ಯುತ್ತಮ ಚಲನಚಿತ್ರ, ಮತ್ತೊಂದು ಅತ್ಯುತ್ತಮ ಚಿತ್ರಕಥೆ, ಮತ್ತೊಂದು ಬೆಸ್ಟ್ ಸೌಂಡ್ ರೆಕಾರ್ಡಿಂಗು ಕಣ್ಣನವರಿಗೆ, ಚಿತ್ರಕಥೆ ಸುನೀಲ್ ಕುಮಾರ್ ದೇಸಾಯಿ ಅವರಿಗೆ. ಆ ಸಿನಿಮಾ ಒಟ್ಟು 3 ಪ್ರಶಸ್ತಿ ಬರುತ್ತೆ. ಮತ್ತು ಆ ಸಿನಿಮಾದ ಸಂಗೀತ ನಿರ್ದೇಶಕರು ಗುಣಸಿಂಗ್, ಇವರನ್ನಂತೂ ನೆನೆಸ್ಕೊಳ್ಳೇಬೇಕು. ಇವರು ಸುನೀಲ್ ಕುಮಾರ್ ದೇಸಾಯಿ ಅವರ ಅಚ್ಚುಮೆಚ್ಚಿನ ಸಂಗೀತ ನಿರ್ದೇಶಕ. ಅವರ ಸಿನಿಮಾಗೆ ಗುಣಸಿಂಗ್ ಅವರೇ ಮ್ಯೂಸಿಕ್. ನಿಷ್ಕರ್ಷದಲ್ಲಿ ಚೇಂಜ್ ಮಾಡೋಣ ಅಂತ ಕೆಲವರು ಹೇಳ್ತಾರಂತೆ, ಆದರೆ ದೇಸಾಯಿ ಅವರು ಒಪ್ಪೋದೇ ಇಲ್ಲ, ಗುಣಸಿಂಗೇ ಬೇಕು ಅಂತೇಳಿ ಅವರನ್ನೇ ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ಗೆ ಆಯ್ಕೆ ಮಾಡ್ತಾರೆ. ಅವರ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಟ್ಟಿರ್ತಾರೆ. ವಿಷ್ಣುವರ್ಧನ್ ಅವರ ಅದ್ಭುತವಾದ ನಟನೆ, ಸಾಹಸ ದೃಶ್ಯಗಳು, ಅನಂತ್ ಅವರು ವಿಶಿಷ್ಟ ಶೈಲಿನಲ್ಲಿ ಆ ಸಿನಿಮಾದಲ್ಲಿ ನಟನೆಯನ್ನು ಮಾಡಿರ್ತಾರೆ, ಪೊಲೀಸ್ ಕಮಿಷನರ್ ಸುಭಾಷ್ ಪಾತ್ರದಲ್ಲಿ. ಆಗ ವಿಷ್ಣುವರ್ಧನ್ ಅವರು ಒಂದು ಡೈಲಾಗ್ ಹೊಡಿತಾರೆ, ಯಾರಿಗೆ, ಬಿ ಸಿ ಪಾಟೀಲ್, ಅದರಲ್ಲಿ ದೇವರಾಜ್ ಬಿ ಸಿ ಪಾಟೀಲ್ ಹೆಸರು. ದೇವರಾಜ್, ಈ ಕತ್ತಿ ಮೇಲೆ ನಿನ್ನ ಹೆಸರು ಬರೆದಿದೆ, ನಾನು ಬರ್ತಾ ಇದ್ದೀನಿ ಅಂತ. ಆಗ ಅದು ಟ್ರೆಂಡ್ ಆಗಿಬಿಟ್ಟಿತ್ತು. ಏನಾದ್ರು ಈ ಸೋಷಲ್ ಮೀಡಿಯಾ ಇರೋ ಟೈಮಲ್ಲಿ ಏನಾದರೂ ನಿಷ್ಕರ್ಷ ಸಿನಿಮಾ ರಿಲೀಸ್ ಆಗಿಬಿಟ್ಟಿದ್ರೆ ವೈರಲ್ಲು ಬೇರೆ ಲೆವೆಲ್ಗೆ ಹೊರಟೋಗ್ತಿತ್ತೇನೋ, ಆ ಮಟ್ಟಿಗೆ ಅವಾಗ ಆ ಸಿನಿಮಾದ ಡೈಲಾಗ್ಗಳು ಕೂಡ ವೈರಲ್ ಆಗುತ್ತೆ. ವಿಷ್ಣುವರ್ಧನ್ ಅವ್ರಿಗೂ ಕೂಡ ಒಂದು ದೊಡ್ಡ ಬ್ರೇಕ್ ಸಿಕ್ತು.